ಲೋಕಸಭೆ ಚುನಾವಣೆ ಯಾವಾಗ? ಲೋಕಸಭಾ ಚುನಾವಣೆ ಡೇಟ್ ಫಿಕ್ಸ್ ಆಯ್ತಾ? ಯಾರ ಬಾರಿಯಲ್ಲಿ ನೋಡಿದ್ರೂ ಇದೇ ಪ್ರಶ್ನೆ ಕೇಳಿ ಬರ್ತಿತ್ತು. ರಾಜಕೀಯ ಪಕ್ಷಗಳಂತೂ ಚುನಾವಣಾ ದಿನಾಂಕ ನಿಗದಿಯಾದರೆ ಸಾಕು ಅಂತ ಕಾಯ್ತಿದ್ವು. ಅಂತೂ ಲೋಕಸಭಾ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಮತದಾನದ ದಿನಾಂಕವನ್ನ ಅನೌನ್ಸ್ ಮಾಡಿದೆ. ಇಡೀ ದೇಶವೇ ಎದುರು ನೋಡ್ತಿದ್ದ ಲೋಕಸಭಾ ಚುನಾವಣೆಗೆ ಅಂತೂ ಮುಹೂರ್ತ ಫಿಕ್ಸ್ ಆಗಿದೆ. ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಈಗಾಗಲೇ ರಣಕಹಳೆ ಊದಿರೋ ರಾಜಕೀಯ ಪಕ್ಷಗಳು ಇಂದಿನಿಂದ ರಿಯಲ್ ಎಂಟ್ರಿ ಕೊಡಲಿವೆ. ಮಾಡು ಇಲ್ಲವೇ ಮಡಿ ಅಂತಾಗಿರೋ ಹೈ ವೋಲ್ಟೇಜ್ ಕದನದಲ್ಲಿ ರಾಜಕೀಯ ನಾಯಕರ ವಾಕ್ ಸಮರಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಲಿದೆ. ಹೌದು, ದೇಶಾದ್ಯಂತ 7 ಹಂತಗಳಲ್ಲಿ 17ನೇ ಲೋಕಸಭೆಗೆ ಮತದಾನ ನಡೆಯಲಿದೆ. ನಿನ್ನೆಯಿಂದಲೇ ನೀತಿ ಸಂಹಿತೆ ಜಾರಿಯಾಗಿದ್ದು ಎಷ್ಟು ಹಂತದಲ್ಲಿ ಮತದಾನ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವ ಹಂತದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಮತದಾನ. 1ನೇ ಹಂತದ ಮತದಾನ ಏಪ್ರಿಲ್ 11ರಂದು ನಡೆಯಲಿದ್ದು 20 ರಾಜ್ಯಗಳ 91 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. 2ನೇ ಹಂತ ಏಪ್ರಿಲ್ 18ರಂದು 13 ರಾಜ್ಯಗಳ 97 ಕ್ಷೇತ್ರಗಳಲ್ಲಿ ನಡೆಯಲಿದೆ. 3ನೇ ಹಂತ ಏಪ್ರಿಲ್ 23ರಂದು 14 ರಾಜ್ಯಗಳ 115 ಕ್ಷೇತ್ರಗಳಲ್ಲಿ ನಡೆಯಲಿದೆ. 4ನೇ ಹಂತ ಏಪ್ರಿಲ್ 29ರಂದು 9 ರಾಜ್ಯಗಳ 71 ಕ್ಷೇತ್ರಗಳಲ್ಲಿ. 5ನೇ ಹಂತ ಮೇ 6ರಂದು 7 ರಾಜ್ಯಗಳ 51 ಕ್ಷೇತ್ರಗಳಲ್ಲಿ ನಡೆಯಲಿದೆ. 6ನೇ ಹಂತದ ಮತದಾನ ಮೇ 12ರಂದು 7 ರಾಜ್ಯಗಳ 59 ಕ್ಷೇತ್ರಗಳಲ್ಲಿ ನಡೆಯಲಿದೆ. ಕೊನೆಯದಾಗಿ 7ನೇ ಹಂತ ಮೇ 19ರಂದು 8 ರಾಜ್ಯಗಳ 59 ಕ್ಷೇತ್ರಗಳಿಗೆ ನಡೆಯಲಿದೆ. ಮೇ 23ರಂದು ಫಲಿತಾಂಶ ಹೊರಬೀಳಲಿದೆ. ಇನ್ನು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಹಂತದಲ್ಲಿ ಮತದಾನ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ, 1ನೇ ಹಂತದ ಮತದಾನ ಏಪ್ರಿಲ್ 11ಕ್ಕೆ ನಡೆಯಲಿದೆ. ಆಂಧ್ರದಲ್ಲಿ 25, ಅರುಣಾಚಲ ಪ್ರದೇಶದಲ್ಲಿ 2, ಅಸ್ಸಾಂನಲ್ಲಿ 5, ಬಿಹಾರ 4, ಛತ್ತೀಸ್ಗಢದಲ್ಲಿ 1, ಜಮ್ಮು ಕಾಶ್ಮೀರದಲ್ಲಿ 2, ಮಹಾರಾಷ್ಟ್ರದಲ್ಲಿ 7, ಮಣಿಪುರದಲ್ಲಿ 1, ಮೇಘಾಲಯದಲ್ಲಿ 2, ಮಿಜೋರಾಂನಲ್ಲಿ 1, ನಾಗಾಲ್ಯಾಂಡ್ನಲ್ಲಿ 1 ಕ್ಷೇತ್ರ, ಒಡಿಶಾದಲ್ಲಿ 4 ಕ್ಷೇತ್ರಗಳು, ಸಿಕ್ಕಿಂನಲ್ಲಿ 1 ಕ್ಷೇತ್ರ, ತೆಲಂಗಾಣದಲ್ಲಿ 17 ಕ್ಷೇತ್ರ, ತ್ರಿಪುರಾದಲ್ಲಿ 1 ಕ್ಷೇತ್ರ, ಉತ್ತರ ಪ್ರದೇಶದಲ್ಲಿ 8, ಉತ್ತರಾಖಂಡ್ನಲ್ಲಿ 5, ಪಶ್ಚಿಮ ಬಂಗಾಳದಲ್ಲಿ 2, ಅಂಡಮಾನ್ನಲ್ಲಿ 1 ಹಾಗೂ ಲಕ್ಷದ್ವೀಪದಲ್ಲಿ 1 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇನ್ನು 2ನೇ ಹಂತದ ಮತದಾನ ಏಪ್ರಿಲ್ 18ಕ್ಕೆ. ಅಸ್ಸಾಂನಲ್ಲಿ 5 ಕ್ಷೇತ್ರಗಳಿಗೆ ಮತದಾನ ನಡೆದರೆ ಬಿಹಾರದಲ್ಲಿ 5 ಕ್ಷೇತ್ರಗಳು, ಛತ್ತೀಸ್ಗಢದಲ್ಲಿ 3 ಕ್ಷೇತ್ರಗಳು, ಜಮ್ಮು ಕಾಶ್ಮೀರದಲ್ಲಿ 2 ಕ್ಷೇತ್ರಗಳು, ಕರ್ನಾಟಕದಲ್ಲಿ 14 ಕ್ಷೇತ್ರಗಳು, ಮಹಾರಾಷ್ಟ್ರದಲ್ಲಿ 10, ಮಣಿಪುರದಲ್ಲಿ 1, ಒಡಿಶಾದಲ್ಲಿ 5, ತಮಿಳುನಾಡಿನಲ್ಲಿ 39, ತ್ರಿಪುರಾದಲ್ಲಿ 1 ಕ್ಷೇತ್ರ, ಉತ್ತರ ಪ್ರದೇಶದಲ್ಲಿ 8 ಕ್ಷೇತ್ರಗಳು, ಪಶ್ಚಿಮ ಬಂಗಾಳದಲ್ಲಿ 2, ಅಂಡಮಾನ್ನಲ್ಲಿ 1 ಹಾಗೂ ಲಕ್ಷದ್ವೀಪದಲ್ಲಿ 1. ಇನ್ನು 3ನೇ ಹಂತದ ಮತದಾನ ಏಪ್ರಿಲ್ 23ಕ್ಕೆ ನಡೆಯಲಿದೆ. ಅಸ್ಸಾಂನಲ್ಲಿ 4 ಕ್ಷೇತ್ರಗಳು, ಬಿಹಾರದಲ್ಲಿ 5 ಕ್ಷೇತ್ರಗಳು, ಛತ್ತೀಸ್ಗಢದಲ್ಲಿ 7, ಗುಜರಾತ್ನಲ್ಲಿ 26, ಗೋವಾದಲ್ಲಿ 2 ಕ್ಷೇತ್ರಗಳು, ಜಮ್ಮು ಕಾಶ್ಮೀರದಲ್ಲಿ 1 ಕ್ಷೇತ್ರ, ಕರ್ನಾಟಕದಲ್ಲಿ 14, ಕೇರಳದಲ್ಲಿ 20 ಕ್ಷೇತ್ರಗಳು, ಮಹಾರಾಷ್ಟ್ರದಲ್ಲಿ 14, ಒಡಿಶಾದಲ್ಲಿ 6, ಉತ್ತರ ಪ್ರದೇಶದಲ್ಲಿ 10, ಪಶ್ಚಿಮ ಬಂಗಾಳದಲ್ಲಿ 5, ದಾದ್ರಾ ಮತ್ತು ನಾಗರ್ ಹಾವೇಲಿಯಲ್ಲಿ 1 ಹಾಗೂ ಡಿಯು ಮತ್ತು ಡಮನ್ನಲ್ಲಿ 1 ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ. ಇನ್ನು 4ನೇ ಹಂತದ ಮತದಾನ ಏಪ್ರಿಲ್ 29ಕ್ಕೆ ನಡೆಯಲಿದೆ. ಬಿಹಾರದಲ್ಲಿ 5, ಜಮ್ಮು ಕಾಶ್ಮೀರದಲ್ಲಿ 1, ಜಾರ್ಖಂಡ್ನಲ್ಲಿ 3, ಮಧ್ಯಪ್ರದೇಶದಲ್ಲಿ 6, ಮಹಾರಾಷ್ಟ್ರದಲ್ಲಿ 17, ಒಡಿಶಾದಲ್ಲಿ 6 ಕ್ಷೇತ್ರಗಳು, ರಾಜಸ್ಥಾನದಲ್ಲಿ 13 ಹಾಗೂ ಪಶ್ಚಿಮ ಬಂಗಾಳದಲ್ಲಿ 8 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇನ್ನು 5ನೇ ಹಂತದ ಮತದಾನ ಮೇ 6ಕ್ಕೆ ನಡೆಯಲಿದೆ. ಬಿಹಾರದಲ್ಲಿ 5, ಜಮ್ಮು ಕಾಶ್ಮೀರದಲ್ಲಿ 4, ಮಧ್ಯಪ್ರದೇಶದಲ್ಲಿ 7, ರಾಜಸ್ಥಾನದಲ್ಲಿ 12, ಉತ್ತರ ಪ್ರದೇಶದಲ್ಲಿ 14 ಕ್ಷೇತ್ರಗಳು ಹಾಗೂ ಪಶ್ಚಿಮ ಬಂಗಾಳದಲ್ಲಿ 7 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇನ್ನು 6ನೇ ಹಂತದ ಮತದಾನ ಮೇ 12ಕ್ಕೆ ನಡೆಯಲಿದ್ದು ಬಿಹಾರದಲ್ಲಿ 8, ಹರಿಯಾಣದಲ್ಲಿ 10, ಜಾರ್ಖಂಡ್ನಲ್ಲಿ 4, ಮಧ್ಯಪ್ರದೇಶದಲ್ಲಿ 8, ಉತ್ತರ ಪ್ರದೇಶದಲ್ಲಿ 14, ಪಶ್ಚಿಮ ಬಂಗಾಳದಲ್ಲಿ 8 ಹಾಗೂ ನವದೆಹಲಿಯಲ್ಲಿ 7 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಕೊನೆಯದಾಗಿ 7ನೇ ಹಂತದ ಮತದಾನ ಮೇ 19ಕ್ಕೆ ನಡೆಯಲಿದೆ. ಬಿಹಾರದಲ್ಲಿ 8, ಜಾರ್ಖಂಡ್ನಲ್ಲಿ 3 ಕ್ಷೇತ್ರಗಳು, ಮಧ್ಯಪ್ರದೇಶದಲ್ಲಿ 8 ಕ್ಷೇತ್ರಗಳು, ಪಂಜಾಬ್ನ 13 ಕ್ಷೇತ್ರಗಳು, ಪಶ್ಚಿಮ ಬಂಗಾಳದಲ್ಲಿ 9 ಕ್ಷೇತ್ರಗಳು, ಚಂಡೀಗಢ್ನಲ್ಲಿ 1 ಕ್ಷೇತ್ರ, ಉತ್ತರ ಪ್ರದೇಶದಲ್ಲಿ 13 ಕ್ಷೇತ್ರಗಳು ಹಾಗೂ ಹಿಮಾಚಲ ಪ್ರದೇಶದಲ್ಲಿ 4 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ.
ಇನ್ನು ದೇಶದಲ್ಲಿ ಈ ಬಾರಿ 1.5 ಕೋಟಿ ಯುವ ಮತದಾರರಿದ್ದು ಬರೋಬ್ಬರಿ 90 ಕೋಟಿ ಮಂದಿ ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಮತದಾನಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಆಯಾ ರಾಜ್ಯಗಳ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಮತ್ತೊಮ್ಮೆ ಮೋದಿ ಎಂಬ ಘೋಷಣೆಯೊಂದಿಗೆ ಎನ್ಡಿಎ, ಮತ್ತೊಂದು ಕಡೆ ಮಹಾಗಠಬಂಧನ್ ಈ ಬಾರಿ ಕೇಂದ್ರದಲ್ಲಿ ಚುಕ್ಕಾಣಿ ಹಿಡಿಯಲು ರಣತಂತ್ರಗಳನ್ನ ರೂಪಿಸುತ್ತಿದೆ. ಆದರೆ ಮತದಾರರ ಶ್ರೀರಕ್ಷೆ ಯಾರಿಗೆ ಅನ್ನೋದು ಮೇ 23ರಂದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್ TV5.